ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ ಕಾವ್ಯಂಗೆ ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದಿದ್ದಾಳೆ. ಆದರೆ ಪರವಾಗಿಲ್ಲ, 2-3 ದಿನ ಇದ್ದು ಅವಳು ಆರೈಕೆ ಮಾಡಿ ಹೋಗ್ತಾ ಇದ್ದಾಳೆ. ಆದರೆ ಅಕ್ಕನ ಕಂಡ್ರೆ ಇವಳಿಗೆ ಆಗಲ್ಲ, ಸಿಟ್ಟು ಜಾಸ್ತಿ. ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಯ್ತಲ್ವ, ಹಂಗಾಗ್ಬಿಟ್ಟು ಇವರು ಬೇರೆ ಕಡೆ ಇರೋದು ಕೂಡ ಅವಳಿಗೆ ಇನ್ನೂ ಗೊತ್ತಿಲ್ಲ. ಮನೆಯಲ್ಲೇ ಇದ್ದಾಳೆ ಅಂದ್ಕೊಂಡಿದ್ದಾಳೆ. ಮನೇಲಿ ಇಲ್ಲ ಇವರು, ರಾಮ ಮತ್ತು ಪ್ರೇಮ ಇವರು ಬೇರೆಯೇ ಇದ್ದಾರೆ. ಆಮೇಲೆ ಅವಳಿಗೆ ಎಲ್ಲ ಟ್ರೀಟ್ಮೆಂಟು ಎಲ್ಲ ಅಂದರೆ ಬಿಸಿ ಬಿಸಿ ಅಡುಗೆ ಎಲ್ಲ ಕೊಟ್ಟು ಅವಳ ಹುಷಾರಾದಮೇಲೆ ಕಾವ್ಯ ಹೋಗಿ ಬರ್ತೀನಿ ಕಣೆ ನಾನು ಅಂತ ಹೇಳ್ತಾಳೆ. ಇವಳು ಕಾವ್ಯ ಹರ ಅನ್ನಲ್ಲ, ಶಿವ ಅನ್ನಲ್ಲ, ಸುಮ್ಮನೆ ಕೂತಿರ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ತಾತ, ಸೆಕ್ಯೂರಿಟಿ ತಾತ ಮಹಾದೇವನೇ ಆಗಿರ್ತಾನೆ ಅಲ್ವಾ, ಅವನು ಬಂದ್ಬಿಟ್ಟು ಪ್ರೇಮ ಅವರು ಇಲ್ಲ ಅಂದಿದ್ರೆ ಕಾವ್ಯ ಅವರೇ ತುಂಬ ಕಷ್ಟ ಆಗ್ತಿತ್ತು. ಹೆಂಗೋ 3 ದಿನ ಆರೈಕೆ ಮಾಡಿ ಹುಷಾರು ಮಾಡಿಬಿಟ್ರು ನಿಮ್ಮನ್ನು, ಒಳ್ಳೇದಾಯಿತು, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾನೆ ತಾತ. ಅದಕ್ಕೂ ಅವಳು ಹರ ಅನ್ನಲ್ಲ, ಶಿವ ಅನ್ನಲ್ಲ, ಸುಮ್ಮನೆ ಕೂತಿರ್ತಾಳೆ. ಆಮೇಲೆ ಸುಮ್ಮನೆ ಕೂತಿರ್ತಾಳೆ, ಆರಾಮಾಗಿದ್ದಾಳೆ. ಆಮೇಲೆ ಇವರು ಸರಿ ಬನ್ನಿ ಪ್ರೇಮವ್ವ, ನಿಮ್ಮನ್ನು ಬಿಟ್ಟು ಬರ್ತೀನಿ, ಲೇಟ್ ಆಗ್ತದೆ ಬನ್ನಿ ಅಂತೇಳಿ ಅವರಿಬ್ಬರು ಆಚೆಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಇವರು ಹಾಸ್ಟ್ಲು ನಡೆಸ್ತಾರಲ್ಲ ಓನರು ಇನ್ನೊಬ್ಬರು ಇಬ್ಬರೂ ಬರ್ತಾರೆ. ಲೇಡಿ ಒಬ್ಬರು ಬಂದುಬಿಟ್ಟು, ಅಮ್ಮ ಯಾರಮ್ಮ ಅದು, ಎಷ್ಟು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ, ಏನು ರಂಪಾಟ ಮಾಡ್ತಾಳೆ, ಜಗಳಕ್ಕೆ ಬರ್ತಾಳೆ, ಅವಳು ಇನ್ನೊಂದು ಸಲ ಬಂದರೆ ಇಲ್ಲಿ ಸೇರಿಸ್ಬೇಡಮ್ಮ, ಸೇರಿಸೋದೇ ಬೇಡ ಅಂತ ಹೇಳ್ತಾನೆ. ಆವಾಗ ಇವಳಿಗೆ ಕೋಪ ಬಂದ್ಬಿಡುತ್ತೆ. ಯಾರಿಗ್ರಿ ಮಾತಾಡ್ತಾಯಿದ್ದೀರಾ, ಏನು ಮಾತಾಡ್ತಾಯಿದ್ದೀರಾ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅವಳು ಯಾರು ಅಂತ ತಿಳ್ಕೊಂಡಿದ್ದೀರಾ, ನಮ್ಮ ಅಕ್ಕ ಅಂತ. ಮತ್ತು ನಿಮ್ಮ ಅಕ್ಕ ಅಂತೇಳಿ ಅವತ್ತು ಕೇಳೋದಕ್ಕೆ ಅಕ್ಕ ಅಲ್ಲ ಅಂದ್ರಿ ಅಂತ. ನಾನು ಏನಾದ್ರು ಹೇಳ್ತೀನಿ, ಅದನ್ನು ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ, ಅವಳು ನಮ್ಮ ಅಕ್ಕ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅವರು ಪ್ರೇಮ ಅವರು ಅಲ್ಲಿ ಬಂದು ಅಡುಗೆ ಮನೆಯಲ್ಲಿ ಅದು ಹಂಗೆ ಮಾಡ್ಕೋಬೇಕು, ಹಿಂಗೆ ಮಾಡಬೇಕು ಅಂತ ಏನೇನೋ ತಲೆ ತಿನ್ನೋರು ಅಂತಂದರೆ, ಏನು ಹಂಗೆಲ್ಲ ಏಕವಚನದಲ್ಲಿ ಮಾತಾಡಬೇಡಿ ಅವ್ರು ನಮ್ಮ ಅಕ್ಕಂಗೆ ಅಂತ ಎಲ್ಲ ಹೇಳ್ತಾಳೆ. ಅದನ್ನೆಲ್ಲ ಕೇಳಿ ಪ್ರೇಮಂಗೂ ಖುಷಿಯಾಗುತ್ತೆ, ಮಹಾದೇವಂಗೂ ಖುಷಿಯಾಗುತ್ತೆ. ಮೇಲ್ತರೆಗೆ ನೋಡಿ ಪ್ರೀತಿ ತೋರಿಸಲ್ಲ, ಆದರೆ ಒಳೊಳಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ ಕಾವ್ಯ ಅಂತೇಳ್ಬಿಟ್ಟು ಆವಾಗ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಪ್ರೇಮ ಊರಿಗೆ ಹೊರ್ಟೋಯ್ತಾಳೆ, ಕಾವ್ಯ ಅಲ್ಲೇ ಹಾಸ್ಟೆಲಲ್ಲೇ ಇರ್ತಾಳೆ. ಆಮೇಲೆ ಮಹಾದೇವ ಹೋಗಿ ರೂಮಲ್ಲಿ ಮಲ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದು ಕಾವ್ಯ ಇದಕ್ಕೆ ಹೋಗಬೇಕು, ಕಾಲೇಜಿಗೆ ಹೋಗ್ಬೇಕಾದ್ರೆ ತಾತ ತಾತ ಅಂತ ಕೂಗ್ತಾಳೆ. ಆಚೆ ಬಂದು ತಾತ ಇಲ್ಲ, ಅವನು ಅಲ್ಲಿ ಅವ್ರ ಮನೆ ಕಿಟಕಿಯಿಂದ ನೋಡ್ತಾ ಇರ್ತಾನೆ. ಇನ್ನೂ ಅವನು ಇದೆಲ್ಲ ಹಾಕ್ಕೊಂಡೇ ಇರಲ್ಲ, ಬಿಳಿ ಗಡ್ಡ ಮೀಸೆ ಎಲ್ಲ ಹಾಕ್ಕೊಂಡೇ ಇರಲ್ಲ, ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ತಾತ ತಾತ ಅಂತ ಕೂಗ್ತಾಳೆ. ಕೂಗಿದಾಗ ಇಲ್ವಲ್ಲ ಅಂಥೇಳಿ ಒಂದು ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ, ಓ ಏನು ಕಾವ್ಯವ, ಏನು ಫೋನ್ ಮಾಡಿದ್ದು ಅಂತಾನೆ. ಏನಿಲ್ಲ ತಾತ, ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋಗಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಹೀಗೀಗೆ ಸ್ವಲ್ಪ ಕೆಲಸ ಇತ್ತು, ಆಚೆ ಬಂದಿದ್ದೆ, ಸಂಜೆ ಒಳಗೆ ಬಂದುಬಿಡ್ತೀನಿ ಕಣ್ರವ್ವ, ನೀವು ಕಾಲೇಜಿಗೆ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಅವಳು ಹ್ಞೂ ಅಂತಾಳೆ. ಆಮೇಲೆ ಇವನು ಮಹಾದೇವ ಮನೇಲಿ ಮನಗಿರ್ತಾನೆ. ಅವತ್ತು ನೈಟು ಕನಸು ಸರಿ ಬೀಳಲ್ಲ, ಅಮ್ಮಂಗೆ ಹುಷಾರಿಲ್ಲ, ಸೀರಿಯಸ್ಸು, ಅಮ್ಮ ಪಾಪ ಅಲ್ಲೇ ಬಿದ್ದೋಗ್ತಾರೆ, ಈ ಥರ ಎಲ್ಲ ಕನಸು ಬೀಳ್ತಾಯಿದೆ. ಹೌದಾ ಅಂತೇಳ್ಬಿಟ್ಟು ಅಮ್ಮ ಅಮ್ಮ ಅಂತೇಳಿ ಆ ತಲೆ ಹಿಡ್ಕೊತಾಳೆ. ಆಮೇಲೆ ಆಗೋದೇ ಇಲ್ಲ, ಈ ಥರ ಎಲ್ಲ ಕನಸು ಬೀಳುತ್ತೆ, ತುಂಬ ಸೀರಿಯಸ್ ಆದಂಥ ಕನಸು ಬೀಳುತ್ತೆ. ಹಾಗಾಗ್ಬಿಟ್ಟು ಅವ್ವ ಅಮ್ಮ ಅವ್ವ ಅಂತ ಎದ್ದು ಕೂತ್ಕೊಬಿಡ್ತಾನೆ. ಎದ್ದು ಕೂತ್ಕೊಳ್ತಾನೆ. ಆವಾಗ ಅವ್ರ ಅಪ್ಪ ಎದ್ದು, ಯಾಕಪ್ಪ, ಯಾಕ ಮಗನೇ, ಯಾಕೋ ಎದ್ದು ಕೂತ್ಕೊಂಡೆ, ಏನಾಯಿತು ಅಂತ ಕೇಳ್ತಾನೆ. ಆಗ ಹಿಂಗೆ ನಮ್ಮವ್ವ ಈ ಥರ ಕನಸು ಬಿದ್ದುಬಿಡ್ತು, ನಮ್ಮವ್ವ ಏನಾಯಿತು, ಹುಷಾರಾಯಿತೋ ಇಲ್ವೋ ನೋಡ್ಕೊಂಡು ಮುಂಚಿತ ಬರಬೇಕು ಅಂತಾನೆ. ಆಯಿತು ಬಿಡು, ನಾಳೆ ಹೋಗೋಣಂತೆ ಅಂತ ಅವರಪ್ಪ ಹೇಳ್ತಾನೆ. ಆಮೇಲೆ ಸರಿ ಇಲ್ಲೇ ದೇವಸ್ಥಾನಕ್ಕೆ ಬರ್ತಾರಂತೆ, ಅಲ್ಲಿಗೆ ಹೋದರೆ ಆಯಿತು ಅಂತ ಮಾತಾಡ್ಕೊಂಡಿರ್ತಾರೆ. ಸರಿ ಅವ್ರು ಬೇಗ ಬೆಳಗ್ಗೆನೇ ಬರ್ತೀವಿ ಅಂದ್ರಲ್ಲ ಅಂತೇಳ್ಬಿಟ್ಟು ಇವರು ಬೇಗನೆ ಹೋಗಿರ್ತಾರೆ ಅಲ್ಲಿಗೆ. ಆದರೆ
ಅವರಿನ್ನೂ ಬಂದಿರಲ್ಲ. ಆದರೆ ದಾಮಿನಿ ಡಾಕ್ಟ್ರಿಗೆ ಫೋನ್ ಮಾಡ್ತಾವಳೆ, ನೀನು ಕೊಟ್ಟಿರೋ ಮೆಡಿಷನ್ನು ಏನು ವರ್ಕ್ ಆಗ್ತಾಯಿಲ್ಲ, ಏನೋ ಆಗಿದೆ ಇಲ್ಲಿ ಅಂತ. ಇಲ್ಲ ಸ್ವಲ್ಪ ಲೇಟಾಗಿ ಆಗುತ್ತೆ, ಇವತ್ತು ಸಂಜೆ ಒಳಗೆ ಗೊತ್ತಾಗುತ್ತೆ ಅಂತ ಡಾಕ್ಟ್ರು ಹೇಳ್ತಾನೆ, ಸಂಜೆ ಒಳಗೆ ಗೊತ್ತಾಗುತ್ತೆ ಅಂತ. ಆಮೇಲೆ ಇವಳಿಗೆ ಅನುಮಾನ ಬರುತ್ತೆ ದಾಮಿನಿಗೆ, ಇಲ್ಲ ಏನೋ ಆಗಿದೆ, ಇಲ್ಲಿ ಪ್ರೇಮನೇ ಏನೋ ಮಾತ್ರೆಗಳನ್ನ ಬದಲಾಯಿಸಿದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ. ಏನೇ ಆಗಲಿ ಕಲ್ಯಾಣಿ ಮೇಲೆ ಹೇಳೋಕ್ಕೆ ಬಿಡಬಾರ್ದು. ಅವರು ಸಂಸಾರನೇ ಚಿತ್ರಾನ್ನ ಮಾಡಿ ಅಲ್ಲಿಗೆ ನಾನೇ ರಾಣಿ ಆಗಬೇಕು ಆ ಮನೆಗೆ ಅಂತ ಪಡ ತೊಟ್ಬಿಟ್ಟಿದ್ದಾಳೆ ಅವಳು. ಆದರೆ ಅದು ಎಲ್ಲಿವರೆಗೆ ಹೋಗುತ್ತೋ ನೋಡಬೇಕು. ಅವಳೇ ರಾಣಿ ಆಯ್ತಾಳೋ ಅಥವಾ ಅವಳೇ ಸಿಕ್ಕಾಕೊಂಡು ಜೈಲಿಗೆ ಹೋಗ್ತಾಳೋ, ಮಹಾದೇವ ರಾಮು ಎಲ್ಲ ಹೋಗಿ ಅಟ್ಯಾಕ್ ಮಾಡಿ ಸಿಕ್ಕಾಕೋತಾಳೋ ಅಥವಾ ಏನಾಗುತ್ತೆ ಮುಂದಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಆದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.